ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹೋರಾಟದ ಕಿಚ್ಚು ಆರಿಲ್ಲ, ಕಾಲಲ್ಲಿ ಶಕ್ತಿ ಇಲ್ಲದಿದ್ದರೂ ತಲೆಯಲ್ಲಿ ಬುದ್ಧಿ ಇದೆ. ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ತುಂಬಿದ ದೊಡ್ಡಗೌಡರು. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನೂತನ ಪದಾಧಿಕಾರಿಗಳಿಗೆ ಸನ್ಮಾನ. ಹಳೆ ನೆನಪು ಮರೆತು ಹೊಸ ಗುರಿಯೊಂದಿಗೆ ಮುನ್ನಡೆಯೋಣ. ಡಿಸಿ ಕೆಎಸ್ ಲತಾ ಕುಮಾರಿ ಕರೆ. ಜಗತ್ತಿನ ಮಹಾಕಾವ್ಯಗಳ ನಡುವೆ ಕುವೆಂಪು ಸಾಹಿತ್ಯಕ್ಕೆ ವಿಶೇಷ ಸ್ಥಾನ. ಕುವೆಂಪು ಅವರ ಸಮಗ್ರ ದೃಷ್ಟಿಕೋನ ಹಾಗೂ ಸಾಹಿತ್ಯ ಕೊಡುಗೆ ಸಾರ್ವಕಾಲಿಕ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಶ್ ಗೌಡ ಬಣ್ಣನೆ. ಜೆಡಿಎಸ್ ಒಂದು ಪ್ರಾದೇಶಿಕ ಪಕ್ಷವಾದರೂ ಜನರ ಶಕ್ತಿಯಿಂದಲೇ ಉಳಿದಿದೆ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿದರು. ಹಾಸನದಲ್ಲಿಂದು ನಡೆದ ಜೆಡಿಎಸ್ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ನಮ್ಮ ಪಕ್ಷ ಅನೇಕ ಬಾರಿ ಒಡೆದು ಹೋದರೂ ಇಂದು ಕರ್ನಾಟಕದಲ್ಲಿ ಹಾಗೂ ರಾಷ್ಟ್ರಮಟ್ಟದಲ್ಲಿ ಜೆಡಿಎಸ್ ಅನ್ನು ಜೀವಂತವಾಗಿ ಉಳಿಸಿ ಬೆಳೆಸಿದವರು ಕಾರ್ಯಕರ್ತರೇ ಎಂದು ಶ್ಲಾಘಿಸಿದರು. ಹಾಸನ ಜಿಲ್ಲೆ ತಮ್ಮನ್ನು ಹುಟ್ಟಿಸಿ ಬೆಳೆಸಿದ ನೆಲ ಎಂದು ಹೇಳಿದ ದೇವೇಗೌಡರು, 1962ರಿಂದ 2025ರವರೆಗೆ ಈ ಜಿಲ್ಲೆಯ ಜನರು ತಮ್ಮನ್ನು ಬೆಳೆಸಿದ್ದಾರೆ. ತಮ್ಮ ಆರೋಗ್ಯಕ್ಕಾಗಿ ಕುಟುಂಬಸ್ಥರು ಮತ್ತು ಕಾರ್ಯಕರ್ತರು ನಡೆಸಿದ ಪ್ರಾರ್ಥನೆ ಸ್ಮರಿಸಿದ ಅವರು, ನನ್ನ ಅಳಿಯ ಡಾ ಮಂಜುನಾಥ್ ನನ್ನನ್ನು ಉಳಿಸಲು ಬಹಳ ಪ್ರಯತ್ನ ಮಾಡಿದ್ದಾರೆ. ರೇವಣ್ಣ ನನ್ನ ಆಯಸ್ಸಿಗಾಗಿ ಎಷ್ಟೋ ಪೂಜೆ ಮಾಡಿಸಿದ್ದಾರೆ. ನೀವೆಲ್ಲರೂ ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ದೀರಿ. ಇದನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಹೋರಾಟ ಮಾಡುವ ಶಕ್ತಿ ಕಾಲಲ್ಲಿಲ್ಲ, ಆದರೆ ತಲೆಯಲ್ಲಿ ಇದೆ ಎಂದು ಹೇಳಿದ ದೇವೇಗೌಡರು, ನಾನು ಆಕಸ್ಮಿಕವಾಗಿ ಪ್ರಧಾನಿಯಾದೆ. ನಾನು ಎಂದಿಗೂ ಆ ಸ್ಥಾನದ ಕನಸು ಕಾಣಲಿಲ್ಲ. ಜೆಎಚ್ ಪಟೇಲ್ ಅವರಿಗೆ ಎಚ್.ಕೆ. ಕುಮಾರಸ್ವಾಮಿ ಅವರನ್ನ ಮಂತ್ರಿ ಮಾಡು ಎಂದು ಹೇಳಿದ್ದೆ. ಆದರೆ ಅವರು ರೇವಣ್ಣನಿಗೆ ಕರೆ ಮಾಡಿ ಪ್ರಮಾಣ ವಚನ ಸ್ವೀಕರಿಸಲು ಹೇಳಿದರು. ನಾನು ನನ್ನ ಜೀವನದಲ್ಲಿ ಎಂದೂ ಸುಳ್ಳು ಹೇಳಿಲ್ಲ ಎಂದು ಸ್ಪಷ್ಟಪಡಿಸಿದ ದೇವೇಗೌಡರು, ಪಕ್ಷದ ಬಲ ಹಾಗೂ ಹೋರಾಟದ ಶಕ್ತಿಯ ಬಗ್ಗೆ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ತುಂಬಿದರು. ನಮಗೆ ಅನುಮತಿ ಕೊಡಬೇಕು ಅಂತ ಕೇಳಿ ನಾನು ಅವರಿಗೆ ಅವರಿಗೆ ನಾನು ಆತಂಕ ತರಬಾರದು ಅಂತ ಹೇಳಿ ಅವರು ಪ್ರತ್ಯೇಕವಾಗಿ ನೀವು ಎಡಪಂಥೀಯ ಪಕ್ಷ ವಿಭಜನೆಗೆ ನಾವು ಸಂಪರ್ಕ ಮಾಡಲು ಮುಂದುವರಿದೆ ಅಂತ ಹೇಳಿ ಅವರಿಗೆ ನಾನು ಅನುಮತಿಯನ್ನು ಕೊಟ್ಟೆ. ಆದರೆ ಪಕ್ಷದ ಸಿಬ್ಬಂದಿನ ನಮ್ಮ ಪಕ್ಷದಿಂದಲೇ ತೆಗೆದುಕೊಳ್ಬೇಕು ಅಂತ ಹೇಳಿ ಹಾಗೆ ನಡೆಯುವ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಎಲೆಕ್ಷನ್ ಕಮಿಷನ್ ತೀರ್ಮಾನ ಮಾಡೋದ್ರಿಂದ ಅವರಿಗೆ ಮತ್ತೊಮ್ಮೆ ನಾನು ಯಾವುದೇ ಆತಂಕ ಮಾಡಬಾರದು ಅಂತ ಹೇಳಿ ಅವರಿಗೆ ಸಹಕಾರ ಮಾಡಿದೆ. ಇನ್ನೊಂದು ವಿಶೇಷ ಸಂದರ್ಭಗಳಿರ್ತದೆ. ಹೊಸ ವರ್ಷ ಬರುತ್ತಿದ್ದು ಹಳೆಯ ನೆನಪು ಕೆಟ್ಟಗಳಿಗೆ ಮರೆತು ಹೊಸ ಅನುಭವದೊಂದಿಗೆ ಹೊಸ ಜೀವನ ಆರಂಭಿಸೋಣ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಹೇಳಿದರು. ನಗರದ ಜಿಲ್ಲಾ ಪತ್ರಕರ್ತರ ಸಂಘದ ಡಿವಿಜಿ ಸಭಾಂಗಣದಲ್ಲಿಂದು ಹಮ್ಮಿಕೊಂಡಿದ್ದ ಹೊಸ ಕ್ಯಾಲೆಂಡರ್ ಬಿಡುಗಡೆ ಹಾಗೂ 7 ತಾಲೂಕುಗಳ ನೂತನ ಅಧ್ಯಕ್ಷರು ಪದಾಧಿಕಾರಿಗಳ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಅನುಭವ ನೆನಪು ಮಾಡಿಕೊಳ್ಳುವ ಅವಕಾಶ ಸಿಕ್ಕಿರುವುದಕ್ಕೆ ಕೃತಜ್ಞತೆ ಸಲ್ಲಿಸೋಣ. ಮುಂದೆ ಹೊಸತನದೊಂದಿಗೆ ಮುನ್ನಡೆಯೋಣ. ಹೊಸ ಗುರಿ ಉತ್ಸಾಹದೊಂದಿಗೆ ಹೆಜ್ಜೆ ಹಾಕೋಣ. ನಾನು ಜಿಲ್ಲೆಗೆ ಡಿಸಿಯಾಗಿ ಬಂದು ಡಿಸೆಂಬರ್ 19ಕ್ಕೆ 6 ತಿಂಗಳು ಕಳೆದುವು. ಆರಂಭದಲ್ಲಿ ಪತ್ರಕರ್ತರು ನೀಡಿದ ಸ್ವಾಗತ ಅವಿಸ್ಮರಣೀಯ. ಹಾಸನಾಂಬೆ ಉತ್ಸವ ಹೊಸ ದಾಖಲೆ ಸೃಷ್ಟಿಸಿ ಚೆನ್ನಾಗಿ ನಡೆಯಿತು. ಜಿಲ್ಲೆಗೆ 2 ಬಾರಿ ಸಿಎಂ ಬಂದು ಹೋದರು ಎಂದು ನೆನಪು ಮಾಡಿಕೊಂಡರು. ಈ ನಡುವೆ ಮೊಸಳೆ ಹೊಸಳ್ಳಿ ದುರಂತ ಜೀವನದ ಏರಿಳಿತಕ್ಕೆ ನಿದರ್ಶನ. ಇದನ್ನು ಮೆಟ್ಟಿ ನಿಂತು ಸರಿಯಾದ ದಾರಿಯಲ್ಲಿ ಸಾಗೋದು ಜೀವನ ಎಂದರು. ಮಹಾನ್ ಕವಿ, ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆ, ವಿಶ್ವಮಾನವ ಸಂದೇಶವನ್ನು ನೀಡಿರ್ತಕ್ಕಂತಹ ಓ ನನ್ನ ಚೇತನ ಹಾಗೂ ನೀ ಹನಿಕೇತನ ಅಂತ ಕರೆ ಕೊಟ್ಟಿರ್ತಕ್ಕಂತಹ, ಕನ್ನಡವನ್ನು ಬಾರಿಸಿ ಕನ್ನಡ ಡಿಂಡಿಮವ ಅಂತ ಹೇಳಿ ಕನ್ನಡವನ್ನು ವಿಶ್ವಕ್ಕೆ ಪಸರಿಸಿರ್ತಕ್ಕಂತಹ ಒಬ್ಬ ಮಹಾನ್ ಸಾಹಿತಿ, ರಾಷ್ಟ್ರಕವಿ ಅವರ ನಮನಗಳನ್ನು ಸಲ್ಲಿಸುತ್ತಾ ಅವರ ಜನ್ಮದಿನಕ್ಕೆ ಇವತ್ತಿನ ಕಾರ್ಯಕ್ರಮ
ಎಷ್ಟು ಅರ್ಥಪೂರ್ಣಕವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಮಟ್ಟದಲ್ಲಿ ಹೊಸದಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಈ ವರ್ಷದ ಇನ್ನೊಂದು ವಿಶೇಷತೆ ಅಂದರೆ ಹೊಸ ಟೀಮ್, ಹೊಸ ವರ್ಷ, ಹೊಸ ತಂಡ ಅಲ್ಲ, ಹೊಸ ಉತ್ಸಾಹ. ಅಂದರೆ ಪ್ರತಿ ವರ್ಷ ನಾವೇನು ಮಾಡ್ತೇವೆ, ಪ್ರತಿ ವರ್ಷ ಕಳೆದು ಹೋಗ್ತದೆ. ಹೇಗೆ? ಜಿಲ್ಲಾಧ್ಯಕ್ಷ ಜೆಎಸ್ ಕೆಂಚೇಗೌಡ ಮಾತನಾಡಿ, ಮುಂದಿನ ದಿನಗಳಲ್ಲಿ ಜಿಲ್ಲಾ ಹಾಗೂ ತಾಲೂಕು ಸಂಘಗಳನ್ನು ಸದೃಢಗೊಳಿಸಲು ಯೋಜನೆ ಇದೆ. ಸಂಘದಲ್ಲಿ ಎಲ್ಲರಿಗೂ ಒಂದೊಂದು ಜವಾಬ್ದಾರಿ ನೀಡಲಾಗಿದ್ದು ಅವರವರ ಕೆಲಸ ಕಾರ್ಯಗಳನ್ನು ಅವರು ಮಾಡುತ್ತಿದ್ದಾರೆ ಎಂದರು. ಶೀಘ್ರವೇ ಜಿಲ್ಲಾ ಸಂಘದ ಕಟ್ಟಡ ನವೀಕರಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು. ಹಾಗೆಯೇ ಕೆಲವೇ ದಿನಗಳಲ್ಲಿ ಸಂಘದಲ್ಲಿ ಪತ್ರಕರ್ತರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗುವುದು. ಹಾಗೆಯೇ ರಿಕ್ರಿಯೇಷನ್ ಕ್ಲಬ್ ಆರಂಭಿಸುವ ಚಿಂತನೆಯೂ ಇದೆ. ಎಲ್ಲ ತಾಲೂಕುಗಳಲ್ಲೂ ಕಟ್ಟಡ ನಿರ್ಮಾಣ ಕಾರ್ಯ ಮೊದಲಾಗಬೇಕು ಎಂದು ಸಲಹೆ ನೀಡಿದ ಅವರು, ಇಲ್ಲಿ ಸಂಘದ ಹಿತದೃಷ್ಟಿ, ಸಂಘಟನೆ ಮುಖ್ಯ, ವೈಯಕ್ತಿಕ ಸ್ವಾರ್ಥ ಇಲ್ಲ. ನಮ್ಮ ಸಂಘವನ್ನ ಮಾದರಿಯಾಗಿ ಮಾಡಬೇಕು ಎಂಬ ಇರಾದೆ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋಗಬೇಕು. ಸೋತಿರುವವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಇದೆ. ಎಲ್ಲರೂ ಜೊತೆಯಾಗಿ ಹೋಗೋಣ ಎಂದು ನುಡಿದರು. ಅಂಗಸಂಸ್ಥೆಯಾಗಿ ನೋಂದಣಿಯಾದ ಕಾರಣಕ್ಕಾಗಿ ತಾಲೂಕು ಘಟಕಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸುವಂಥ ಸಂದರ್ಭ ಬಂತು. ಆ ಉದ್ದೇಶವೇ ಹೊರತು ನಮಗೆ ಬೇರೆ ಯಾರ ಅವಧಿಯ ಅಧಿಕಾರವನ್ನು ಕಸಿಕೊಳ್ತಕ್ಕಂಥ ಉದ್ದೇಶ ಇರಲಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡಿ ಶಿವಾನಂದ ರಾಜ್ಯದ ಅಧ್ಯಕ್ಷರು, ಮದನ್ ಗೌಡರು ಎಲ್ಲ ಹಿರಿಯರ ಮಾರ್ಗದರ್ಶನ ತಗೊಂಡು ಒಂದೇ ದಿನ ಚುನಾವಣೆ ನಡೆಸಿದ್ರೆ ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಆಗಲ್ಲ ಅನ್ನೋ ಕಾರಣಕ್ಕೆ ಏಕಕಾಲ ಚುನಾವಣೆ ನಡೆಸಿದ್ವಿ. ಅತ್ಯಂತ ಮುಖ್ಯವಾಗಿ ಆಯಾ ತಾಲೂಕಿನ ಉಸ್ತುವಾರಿಯನ್ನು ವಹಿಸಿಕೊಂಡಂಥ ನಮ್ಮ ತಂಡದ ಪದಾಧಿಕಾರಿಗಳು ಚುನಾವಣೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಚುನಾವಣಾಧಿಕಾರಿಗಳಾಗಿ ನೇಮಕಗೊಂಡಂತಹ ಹಿರಿಯರು ಮತ್ತು ಯುವಕರು, ಅವರಿಗೂ ಒಂದು ಚುನಾವಣೆ ನಡೆಸ್ತಕ್ಕಂಥ ಅನುಭವದ ಜೊತೆಗೆ ತುಂಬ ಅಚ್ಚುಕಟ್ಟಾಗಿ ಎಲ್ಲೂ ಕೂಡ ಒಂದು ಸಣ್ಣ ಗೊಂದಲ ಆಗದ ರೀತಿಯಲ್ಲಿ ಸಮಬಲ. ಕುವೆಂಪು ಅವರ ದಿನಾಚರಣೆಯ ದಿನ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಅಭಿನಂದನೆ ಮಾಡ್ತಕ್ಕಂಥದ್ದು ಹಾಗೂ ಇವತ್ತು ನಮ್ಮ ಏನು ನೂತನ ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಬಹುಶಃ ನಿನ್ನೆ ಇಡೀ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ನಮ್ಮ ಪತ್ರಕರ್ತ ಸಂಘದ ಚುನಾವಣೆ ನಡೆಯಿತು. ಒಂದು ಹೆಮ್ಮೆಯ ವಿಷಯ ಏನಂದರೆ ಮೇಡಮ್, 95% ಎಲ್ಲ ತಾಲೂಕುಗಳಲ್ಲೂ ಯುನಾನಿಮಸ್ ಆಗಿ ಎಲ್ಲರೂ ಎಲೆಕ್ಟ್ ಆಗಿದ್ದಾರೆ. ಚುನಾವಣೆ ಒಂದು ಅನಿವಾರ್ಯವಾಗಿ ಒಂದು 2-3 ಕಡೆ ಮಾತ್ರ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಮತ್ತೊಮ್ಮೆ ಅವರಿಗೆ ನಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ತಗೊಂಡ್ರೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಒಂದು ತನ್ನ ಛಾಪನ್ನು ಮೂಡಿರ್ತಕ್ಕಂಥದ್ದು, ಇಡೀ ರಾಜ್ಯದಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥದ್ದು, ತಮ್ಮದೇ ಆದ ಸ್ವಂತ ಕಟ್ಟಡ. ಈ ವೇಳೆ ಕೆಯುಡಬ್ಲ್ಯೂಜೆ ರಾಜ್ಯ ಉಪಾಧ್ಯಕ್ಷ ಎಚ್.ವಿ. ಮದನಗೌಡ, ರಾಜಕಾರಿ ಸಮಿತಿ ಸದಸ್ಯ ಕೆಪಿಎಸ್ ಪ್ರಮೋದ್, ಉಪಾಧ್ಯಕ್ಷರಾದ ಎನ್ ನಂಜುಟೇಗೌಡ, ಹಿರಿಯ ಪತ್ರಕರ್ತರಾದ ಬಾಳುಗೋಪಾಲ್, ಪ್ರಧಾನ ಕಾರ್ಯದರ್ಶಿ ಕೆಜಿ ಸುರೇಶ್, ಉಪಾಧ್ಯಕ್ಷ ಜಿ ಪ್ರಕಾಶ್, ಕಾರ್ಯದರ್ಶಿಗಳಾದ ಬಿಆರ್ ಬೊಮ್ಮೇಗೌಡ, ಕೆಎಂ ಹರೀಶ್, ಕುಶ್ವಂತ್, ಖಜಾಂಚಿ ಪ್ರಕಾಶ್ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಜರಿದ್ದರು. ಭೂಮಿಯ ಮೇಲೆ ಅಚ್ಚರಿಯನ್ನ ಉಳಿಸಿ ಹೋದಂತಹ ಅಪ್ರತಿಮ ವ್ಯಕ್ತಿತ್ವ ಕುವೆಂಪು ಅವರದ್ದು. ಅವರ ಸಮಗ್ರ ದೃಷ್ಟಿಕೋನ ಹಾಗೂ ಸಾಹಿತ್ಯಿಕ ಕೊಡುಗೆಗಳು ಸಾರ್ವಕಾಲಿಕ ಎಂದು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಶ್ ಗೌಡ ತಿಳಿಸಿದರು. ಚನ್ನಪಟ್ಟಣದ ಬಿಎಂ ರಸ್ತೆಯಲ್ಲಿರುವ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ವೈದ್ಯ ಸ್ಕೂಲ್ ಆಫ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕುವೆಂಪು ಜಯಂತಿ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಕುವೆಂಪು ಅವರು ಕೇವಲ ಸಾಹಿತ್ಯಕ್ಕೆ ಮಾತ್ರವಲ್ಲದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನದೇ ಆದ ಅಚ್ಚರಿಯನ್ನು ಮೂಡಿಸುವ ಮೂಲಕ ನಾಡಿನ ಗೌರವವನ್ನು ಹೆಚ್ಚಿಸಿದ್ದಾರೆ. ಜಗತ್ತಿನ ಅನೇಕ ಮಹಾಕಾವ್ಯಗಳನ್ನು ಓದಿದರೂ ಕುವೆಂಪು ಅವರ ಕಾವ್ಯಗಳು ವಿಶೇಷ ಸ್ಥಾನವನ್ನು ಹೊಂದಿವೆ. ಅವರು ಶ್ರೇಷ್ಠ ಸಾಹಿತಿ, ಚಿಂತಕ ಹಾಗೂ ದಾರ್ಶನಿಕರಾಗಿ ನಮ್ಮ ನಡುವೆ ಅಚ್ಚಳಿಯದೆ ಉಳಿದಿದ್ದಾರೆ ಎಂದು ಮಲ್ಲೇಶ್ ಗೌಡ ಅಭಿಮಾನ ವ್ಯಕ್ತಪಡಿಸಿದರು. ಈ ಭೂಮಿಯ ಅಚ್ಚರಿಗಳಲ್ಲಿ ಒಂದು, ಈ ಭೂಮಿಯ ಅಚ್ಚರಿ ಕನ್ನಡದ ನೆಲದ ಭರತಖಂಡದ ಅಚ್ಚರಿ ಮಾತ್ರ ಅಲ್ಲ, ಈ ನೆಲದ ಅಚ್ಚರಿ ಅಂತ ಹೇಳಿ ನಾನು ಹೇಳ್ತೇನೆ. ಈ ಭೂಮಿಯ ಅಚ್ಚರಿಗಳಲ್ಲಿ ಒಂದು ಅಂತ. ಯಾಕೆ ಅಂದರೆ ಕುವೆಂಪು ಅವರ ಹಾಗೆ ಸಮಗ್ರವಾದಂತಹ ದೃಷ್ಟಿಕೋನವನ್ನು ಉಳ್ಳಂತಹ ಸಮಗ್ರವಾದ ದೃಷ್ಟಿಕೋನ ಎಲ್ಲ ಆಯಾಮಗಳಲ್ಲಿ ಅವರಷ್ಟು ಪ್ರಖರವಾದ ವಿಚಾರವಂತಿಕೆಯನ್ನು ಇಟ್ಕೊಂಡಿರ್ತಕ್ಕಂತಹ ಇನ್ನೊಬ್ಬ ಸಾಹಿತಿ ಈ ಭೂಮಿಯ ಮೇಲೆ ಇಲ್ಲ. ನನ್ನ ಅರಿವಿನ ಮಿತಿಯಲ್ಲಿ ಜಗತ್ತಿನ ಮಹಾಕಾವ್ಯಗಳನ್ನು ನಾನು ಓದಿದ್ದೀನಿ. ಕನ್ನಡದ ರೂಪದಲ್ಲಿ, ಕನ್ನಡದ ಅನುವಾದದಲ್ಲಿ ಜಗತ್ತಿನ ಮಹಾಕಾವ್ಯಗಳನ್ನು ಬಲ್ಲೆ ನಾನು.
ಆದರೆ ಒಂದು ಸತ್ಯ ತಿಳ್ಕೊಳ್ಳಿ, ಆ ಎಲ್ಲ ಮಹಾಕವಿಗಳ ಕಾವ್ಯಕ್ಕೆ ಬಹಳ ಎತ್ತರದಲ್ಲಿರ್ತಕ್ಕಂಥದ್ದು ಕುವೆಂಪು ಅವರ ರಾಮಾಯಣ ದರ್ಶನ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತ, ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎನ್. ಲೋಕೇಶ್, ಕುವೆಂಪು ಅವರು ದೇಶ ವಿದೇಶಗಳಲ್ಲೂ ಗುರುತಿಸಲ್ಪಡುವಂತಹ ಮಹಾನ್ ಕಾವ್ಯಗಳನ್ನು ರಚಿಸಿದ್ದಾರೆ. ಜಾತಿ ಮತಗಳ ಭೇದವಿಲ್ಲದೆ ಎಲ್ಲರೂ ಒಂದೇ ಎಂಬ ವಿಶ್ವಮಾನವ ಸಂದೇಶ ಸಾರಿದವರು. ರೈತಗೀತೆಯ ಮೂಲಕ ಅನ್ನದಾತನ ಮಹತ್ವವನ್ನು ನಾಡಿಗೆ ತೋರ್ಪಡಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಅವರ ಸಾಹಿತ್ಯ ಪ್ರಮುಖ ಪಾತ್ರ ವಹಿಸಿದೆ ಎಂದರು. 8 ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲಿ ಬದಲಿಗರಾಗಿ ಕುವೆಂಪುರವರನ್ನ ಈ ನಾಡು ಅವತ್ತಿನ ವ್ಯವಸ್ಥೆ ಒಪ್ಪಿಕೊಂಡಿದೆ. ಅದಕ್ಕೆ ಬಾಜನರಾಯ್ ಕೂಡ ಇದ್ದಂಥವರು ಕುವೆಂಪುರವರು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಸಾಹಿತಿಗಳಾಗಿ ತಮ್ಮದೇ ಆದಂತಹ ಸಾಹಿತ್ಯ ರಚನೆಯನ್ನ ಮಾಡಿ ನಾಡಿಗೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಬಹುಶಃ ಅವರನ್ನು ನೆನೆಸ್ತಕ್ಕಂಥ ದಿನ ಇದು. ಯಾಕಂದ್ರೆ ಬಹಳಷ್ಟು ಸತ್ವ ಸಾರವನ್ನ ಸಮಾಜಕ್ಕೆ ಸಾರದಂಥವರು ಕುವೆಂಪುರವರು. ಇವತ್ತು ನಾವೇನು ನಾಡಗೀತೆಯನ್ನು ಆಡ್ತೇವೆ, ನಾವೆಲ್ಲ ಹೊಂದಿರ್ತಕ್ಕಂಥ ನಾಡಗೀತೆಯನ್ನ ರಚನೆ ಮಾಡಿ ಅದನ್ನ ಸಮಾಜಕ್ಕೆ ಪ್ರಸ್ತುತಪಡಿಸ್ತಂಥವ್ರು. ಮತ್ತೆ ರೈತರು ಈ ದೇಶದ ಬೆನ್ನೆಲುಬು, ರೈತರಿಗೆ ಹೇಗೆ ಸಹಕಾರ ಆಗಬೇಕು ಅಂತೇಳಿ ರೈತಗೀತೆಯನ್ನು ರಚನೆ ಮಾಡಿದಂಥವ್ರು ಕುವೆಂಪುರವರು. ಹಾಗಾಗಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಂಥವ್ರು. ಗುಡಿ ಮಠ ಮಸೀದಿ ಚರ್ಚ್ಗಳನ್ನು ಬಿಟ್ಟು ಹೊರಬನ್ನಿ, ಮೌಢ್ಯತೆಗೆ ಒಳಗಾಗಬೇಡಿ, ಕಾಯಕವೇ ಕೈಲಾಸ ಮತ್ತು ನಮ್ಮ ಅಭಿಮಾನವೇ ನಮ್ಮ ಕೃತಿಯೇ ಸಮಾಜಕ್ಕೆ ಸಂದೇಶ ಅಂತ ಸಾರ್ದ. ಇದೇ ಸಂದರ್ಭದಲ್ಲಿ ನವೋದಯ ಪಿಯು ಕಾಲೇಜಿನ ಪ್ರಾಧ್ಯಾಪಕ ಹನುಮಂತಪ್ಪ ಅವರಿಂದ ಕುವೆಂಪು ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಡಾ ಯುವರಾಜ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಬೊಮ್ಮೇಗೌಡ, ವೈದ್ಯ ಸ್ಕೂಲ್ ಆಫ್ ಎಜುಕೇಷನ್ ಟ್ರಸ್ಟ್ ಪ್ರಾಂಶುಪಾಲರಾದ ಅರುಣ್ ಕುಮಾರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಂಘಟನಾ ಕಾರ್ಯದರ್ಶಿ ಜಬೀವುಲ್ಲಾ ಸೇರಿದಂತೆ ಇತರರು ಹಾಜರಿದ್ದರು. ರಾಷ್ಟ್ರಕವಿ ಕುವೆಂಪು ಅವರ 121ನೇ ಜನ್ಮ ಜಯಂತಿಯ ಅಂಗವಾಗಿ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆವರಣದಲ್ಲಿರುವ ಕುವೆಂಪು ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು. ಕುವೆಂಪು ಪ್ರತಿಭೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು, ಕುವೆಂಪು ಅವರ ಸಾಹಿತ್ಯವು ಸರ್ವರ ಏಳಿಗೆಗೆ ಪೂರಕವಾಗಿದೆ. ಅವರ ಕೃತಿಗಳನ್ನು ಓದಿದವರು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬಾಳಲು ಸಾಧ್ಯ. ವಿದ್ಯಾರ್ಥಿ ದೆಸೆಯಿಂದಲೂ ಅವರ ಬರಹಗಳನ್ನು ಓದುತ್ತಾ ಬಂದಿರುವ ನಮಗೆ ಅವರ ಸಾಹಿತ್ಯ ಬದುಕಿಗೆ ಹೊಸ ಚೈತನ್ಯ ನೀಡಿದೆ ಎಂದು ತಿಳಿಸಿದರು. ಅಂತ ಹೇಳಿರ್ತಕ್ಕಂತಹ ಕುವೆಂಪು ಅವರ ಸಾಲುಗಳನ್ನು ನೆನಪು ಮಾಡ್ಕೊಳ್ತಾ, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ ಅಂತ ಹೇಳ್ತಕ್ಕಂಥ ಸಂದೇಶವನ್ನು ನೆನಪು ಮಾಡ್ಕೊಳ್ತಾ ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿರ್ತಕ್ಕಂತಹ ಕೊಡುಗೆಯನ್ನು ಇಂದಿನ ಶತಮಾನಗಳಾದರೂ ಸಹ ಅದು ಅಚ್ಚಳಿಯದೆ ಉಳಿಯುತ್ತೆ. ಯಾಕಂದರೆ ಅವರು ಕನ್ನಡದ ರಾಷ್ಟ್ರಕವಿ. ಅವರು ಬರೀ ಕನ್ನಡದ ಕವಿಯಲ್ಲ, ರಾಷ್ಟ್ರಕವಿ. ಒಂದು ನೋಬೆಲ್ ಪಾರಿತೋಷಕ ಅಂತ ಏನಾದ್ರು ನಮ್ಮ ಕನ್ನಡಕ್ಕೆ ಇದ್ದಿದ್ರೆ ಮೊದಲನೇ ಪ್ರಶಸ್ತಿ ಅವ್ರಿಗೆ ಸಲ್ಲಿಸ್ತಾ ಇತ್ತು. ಅಂತಹ ಮಹಾನುಭಾವರು ನಮ್ಮ ಕನ್ನಡದಲ್ಲಿ ಹುಟ್ಟಿದ್ರು. ಇಂಗ್ಲೀಷಲ್ಲಿ ಬರೆದು ಅವರು ಸಾಧನೆ ಮಾಡಬಹುದಾಗಿತ್ತು, ಪ್ರಶಸ್ತಿಗಳನ್ನು ಗಳಿಸ್ಬೋದಾಗಿತ್ತು, ವಿಶ್ವಮಟ್ಟಕ್ಕೆ ಏರ್ಬೋದಾಗಿತ್ತು. ಆದರೂ ಸಹ ಅವರ ಕನ್ನಡದ ಬಗ್ಗೆ ಇರ್ತಕ್ಕಂತಹ ಒಲವು, ತಪಸ್ಸು, ಆಸ್ಥೆ ಅವರನ್ನು ನಮಗೋಸ್ಕರ, ಕನ್ನಡಕ್ಕೋಸ್ಕರ ಅವರು ನಮಗೆ ಉಳಿದ್ರು. ಅದೆಲ್ಲ ನಮ್ಮ ಹೆಮ್ಮೆ. ಅವರನ್ನು ಅವರ ಪುಸ್ತಕಗಳನ್ನು ಓದೇ ನಾವು ಅಷ್ಟು ಕಲಿತಾ ಹೋಗಿ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾ ಎಚ್.ಎನ್. ಮಲ್ಲೇಶ್ ಗೌಡ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ, ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಸಮಿತಿ ಸದಸ್ಯ ಹೆತ್ತೂರು ನಾಗರಾಜು, ಸಂಘಟನಾ ಕಾರ್ಯದರ್ಶಿ ಆರ್.ಬಿ. ಶಂಕರ್, ಸಹ ಕಾರ್ಯದರ್ಶಿ ನಾಗೇಶ್, ಪದಾಧಿಕಾರಿಗಳಾದ ಕಮಲಮ್ಮ, ಪ್ರಕಾಶ್ ಮೇಗಳಕೇರಿ ಉಪಸ್ಥಿತರಿದ್ದರು. ದಲಿತ ಚಳುವಳಿಯೇ ನಮಗೆ ತಾಯಿ ಬೇರು ಎಂದು ಹಿರಿಯ ದಲಿತ ಪರ ಮುಖಂಡ ಅಂಬುಗ ಮಲ್ಲೇಶ್ ತಿಳಿಸಿದರು. ನಗರದ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ದಲಿತ ಸಂಘಟನಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಸಂವಿಧಾನ ಸ್ಫೂರ್ತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದಲಿತ ಚಳುವಳಿಯಲ್ಲಿ ಬಂದಂತವರು ನಾಡಿನ ಕವಿಗಳು, ಲೇಖಕರು, ಪ್ರಜ್ಞಾವಂತರು, ಪ್ರಗತಿಪರ ಚಿಂತಕರಿದ್ದು ದಲಿತ ಚಳುವಳಿಗೆ ತನ್ನದೇ ಆದ ಇತಿಹಾಸವಿದೆ. ದಲಿತ ಚಳುವಳಿಯೊಂದು ವಿಶ್ವವಿದ್ಯಾನಿಲಯ. ಭದ್ರಾವತಿಯಲ್ಲಿ ಹುಟ್ಟಿದಂತಹ ಈ ದಲಿತ ಚಳುವಳಿ ರಾಜ್ಯಾದ್ಯಂತ ಹರಡಿಕೊಂಡಿದೆ. ಸಂವಿಧಾನದ ಆಶಯಗಳನ್ನು, ಮೌಲ್ಯಗಳನ್ನು ಜನರಿಗೆ ಮನದಟ್ಟು ಮಾಡಿಕೊಳ್ಳುವಲ್ಲಿ ಚಳುವಳಿ ಕಾರ್ಯನಿರ್ವಹಿಸಿತ್ತು. ಇಂದು ಸಂವಿಧಾನದ ವಿರೋಧಿಗಳೇ ನಿಜವಾದ ದೇಶದ್ರೋಹಿಗಳು ಎಂದರು. ದಲಿತ ಚಳವಳಿಗೆ ತನ್ನದೇ ಆದಂತಹ ಇತಿಹಾಸ ಇದೆ. ದಲಿತ ಚಳವಳಿ ಒಂದು ಯೂನಿವರ್ಸಿಟಿ, ವಿಶ್ವವಿದ್ಯಾನಿಲಯ. ದಲಿತ ಚಳವಳಿಯಲ್ಲಿ ಸಿಗ್ತಕ್ಕಂಥ ವಿಚಾರಗಳು ಕಾಲೇಜು ಉಪನ್ಯಾಸದಲ್ಲೂ ಕೂಡ ಸಿಗದೇ ಇರತಕ್ಕಂಥ ಸಂದರ್ಭ. ಇವತ್ತು ದಲಿತ ಚಳವಳಿಗೆ ಮೂಲ ಕಾರಣನೇ ಬಸಲಿಂಗಪ್ಪನವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನ್ಕೊಳ್ಳೇಬೇಕು. ಬಸಲಿಂಗಪ್ಪನವರು ಮೈಸೂರು ವಿವಿ ಒಳಗಡೆ ಕನ್ನಡದಲ್ಲಿ ಏನಿದೆ ಭೂಸ ಅಂತಕ್ಕಂಥ ಒಂದು ಮಾತು ಇಡೀ ರಾಜ್ಯನ ತಲ್ಲಣಗೊಳಿಸ್ತದೆ. ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಬಸಲಿಂಗ
ಶಿವಲಿಂಗಪ್ಪನವ್ರನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಂತ ಇತಿಹಾಸ. ಅಂತ ಒಂದು ಸಂದರ್ಭದಲ್ಲಿ ವಿವಿಸಿ ವಾಹಿನಿ ಸಿಇಒ ಸ್ವಾಗತ್ ಎಂಎಸ್ ಮಾತನಾಡಿ, ಇಂದು ನಾವು ಪತ್ರಕರ್ತರಾಗಿ ಅಧಿಕಾರಿಗಳು ರಾಜಕಾರಣಿಗಳನ್ನ ಪ್ರಶ್ನಿಸುವ ತಪ್ಪುಗಳನ್ನ ಗಟ್ಟಿ ಧ್ವನಿಯಲ್ಲಿ ಖಂಡಿಸುತ್ತಿದ್ದೇವೆ ಎಂದರೆ ಅದಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿರುವ ಸಂವಿಧಾನದಿಂದ ದೊರಕಿರುವ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಾರಣ. ಇಂದು ನಮ್ಮ ಪತ್ರಕರ್ತರಿಗೆ ಸಂವಿಧಾನ ರಕ್ಷಣೆಯಾಗಿದ್ದು ಸಂವಿಧಾನದ ಆಶೋತ್ತರಗಳನ್ನು ರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಎಂದರು. ಪತ್ರಿಕೆ ಮಾಡಿದ್ವಿ, ವಾಹಿನಿಯಲ್ಲಿ ಕೂತ್ವಿ, ಮಾತನಾಡಿದ್ವಿ, ಇದೆಲ್ಲ ಆದ್ಮೇಲೆ ಒಂದ್ ದಿವಸ ತಿರುಗಿ ನೋಡಿದಾಗ ನಮ್ಗೆ ಯಾರು ಗಾಡ್ ಫಾದರ್ ಇಲ್ಲ ಪತ್ರಿಕೋದ್ಯಮದಲ್ಲಿ ಅಂತ ಅನಿಸ್ತು. ಎಲ್ಲರೂ ಕೇಳ್ತಾ ಇದ್ರು, ಯಾರು ಪತ್ರಿಕೋದ್ಯಮಕ್ಕೆ ಬಂದ್ರೆ ಯಾರು ಸ್ಫೂರ್ತಿ ಅಂತ ಕೇಳಿದಾಗ ಒಂದ್ ದಿವ್ಸ ನಾನೇ ಯೋಚನೆ ಮಾಡಿದೆ, ಹೌದಲ್ವಾ, ನಮ್ಮ ಕುಟುಂಬದಲ್ಲೂ ಯಾರು ಪತ್ರಿಕೋದ್ಯಮದಲ್ಲಿ ಇಲ್ಲ, ನಮ್ಮ ಗುರುಗಳು ಯಾರು ಪತ್ರಿಕೋದ್ಯಮದಲ್ಲಿ ಇಲ್ಲ, ಯಾರು ಪತ್ರಿಕೋದ್ಯಮದಲ್ಲಿ ಇಲ್ಲ, ಯಾಕೆ ಇಲ್ಲಿಗೆ ಬಂದ್ವಿ ಅಂದಾಗ ಆ ಗಾಡ್ ಫಾದರ್ ಯಾರು ಅಂದ್ರೆ ಅಂಬೇಡ್ಕರ್ ಅವರು ಪತ್ರಿಕೆ ಮಾಡಿದ್ರು. ಇವತ್ತು ನಾವು ಪತ್ರಕರ್ತರು ಅಂದಾಕ್ಷಣ ನಾವು ಕುತ್ಕೊಂಡು ಎಲ್ಲರೂ ಪ್ರಶ್ನೆ ಮಾಡ್ತೀವಿ, ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ, ಪ್ರತಿಯೊಂದನ್ನು ಖಂಡಿಸ್ತೀವಿ ಅಂತ ಆದ್ರೆ ನಮ್ಗೆ ಯಾವ್ದೋ ವಿಶೇಷವಾದ ಹಕ್ಕಿದೆ ಅಂತಲ್ಲ. ಸಂವಿಧಾನದ ಅಡಿಯಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇವೆರಡೇ. ಇದನ್ನ ನೆಕ್ಸ್ಟ್ ಸ್ಟೆಪ್ಪೇ ನಮಗೆ ಪತ್ರಿಕಾ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯದ ಅಡಿಯಲ್ಲಿ ಸಂವಿಧಾನದ ಆಶಯಗಳು, ಸಂವಿಧಾನದಿಂದ ಸಿಕ್ಕಿರ್ತಕ್ಕಂಥ ಒಂದಿಷ್ಟು ಅವಕಾಶದಿಂದ ನಾವು ಇದೇ ವೇಳೆ ವಿವಿಧ ಕ್ಷೇತ್ರದ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರರಾದ ಗ್ಯಾರಂಟಿ ರಾಮಣ್ಣ, ಶೇಖರಪ್ಪ, ಜೈಭೀಮ್ ಬ್ರಿಗೇಡ್ನ ರಾಜೇಶ್, ಸಂಘದ ಜಿಲ್ಲಾಧ್ಯಕ್ಷ ಚೇತನ್ ಶಾಂತಿಗ್ರಾಮ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎಸಿ ಮುನಿರಾಜೇಗೌಡ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಜೂಡೋ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ನಗರದ ಮಹಾರಾಜ ಉದ್ಯಾನವನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳು ಹಾಗೂ ಕರಾಟೆ ಪಟುಗಳು ಸೇರಿದಂತೆ ಸುಮಾರು 200ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಮೈಸೂರು, ಮಂಡ್ಯ, ಹಾಸನ ಸೇರಿದಂತೆ ಇತರ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಆಗಮಿಸಿದ್ರು. ಗೆದ್ದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನು ಏರ್ಪಡಿಸಲಾಗಿದ್ದು ಭಾಗವಹಿಸಿದ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಇಲ್ಲಿ ಮಹಾರಾಜ ಪಾರ್ಕ್ನಲ್ಲಿ ಎಸಿ ಮುನಿವೆಂಕಟೇಗೌಡರು ಜನ್ಮದಿನದ ಅಂಗವಾಗಿ ಸ್ಪರ್ಧೆ ನಡೆಸುತ್ತಿದ್ದಾರೆ. ಇಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋ ಜೂಡೋ ಸ್ಪರ್ಧೆ ಇಲ್ಲಿ ನಡೆಯುತ್ತಿರೋದು. ಇಲ್ಲಿ ಎಲ್ಲ ಕ್ರೀಡಾಪಟುಗಳು ಮತ್ತು ಕರಾಟೆ ಪಟುಗಳಿಗೆ ಸುಮಾರು ಬಹುಮಾನವನ್ನು ಇಟ್ಟಿದ್ದಾರೆ ಅಂತ ಹೇಳುತ್ತಾ ನಮ್ಮ ಮಾತನ್ನು ಇಲ್ಲಿ ಸುಮಾರು ಮಂಗಳೂರು, ಹಾಸನ, ಮಂಡ್ಯ ಇಷ್ಟು ಈ 3 ಡಿಸ್ಟಿಕ್ ಅವರು ಇಲ್ಲಿ ಜೂಡೋ ಸ್ಪರ್ಧೆ ಮತ್ತು ಕರಾಟೆ ಸ್ಪರ್ಧೆ ಆಡುತ್ತಿದೆ. ಇಲ್ಲಿ ಸುಮಾರು ಅಂದರೆ 5 ರೌಂಡ್ ಆಡುತ್ತಾರೆ, ಇಲ್ಲ 3 ಜನ ಇದ್ದರೆ 2 ರೌಂಡು ಹಂಗೆ ಆಡುತ್ತಾರೆ. ಇಲ್ಲಿ ಸ್ಪೋರ್ಟ್ಸು, ಜೂಡೋ, ಕರಾಟೆ. ಇಲ್ಲಿ ಸುಮಾರು ಒಂದು 200-300 ಜನ ಇದ್ದಾರೆ. ಪ್ರೈಸ್ ಅದೇ ಇಲ್ಲಿ ಕರಾಟೆ ಮಾಡಲು ತುಂಬ ಜಿಲ್ಲೆಗಳಿಂದ ಬಂದಿರ್ತಾರೆ. ಇಲ್ಲಿ ನಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳೋಕೆ ಇದೊಂದು ಒಳ್ಳೆಯ ಅವಕಾಶ. ಈ ಅವಕಾಶನ ಬಿಟ್ಟರೆ ನಮಗೆ ಬೇರೆ ಅವಕಾಶ ಸಿಗೋದಿಲ್ಲ. ಇದನ್ನು ನಾವು ಚೆನ್ನಾಗಿ ಬೆಳೆಸ್ಕೊಂಡ್ರೆ ಮುಂದೆ ನಮ್ಮ ಜೀವಿತದಲ್ಲಿ ನಾವು ತುಂಬ ಒಳ್ಳೆಯದಾಗಿ ಸಾಧನೆ ಮಾಡ್ಬೋದು. ಹಾಗೆ ಇದು ನಾನು ಇಲ್ಲಿ ನಾನು ಕರಾಟೆಯಲ್ಲಿ ಭಾಗವಹಿಸಿದ್ದೆ. ನನಗೆ ಪ್ರಥಮ ಸ್ಥಾನ ಬಂದಿದೆ ಕಥಾದಲ್ಲಿ. ಹಾಗೆ ನಮ್ಮಲ್ಲಿ ಏನು ಪ್ರತಿಭೆ ಇದೆ ಅಂತ ತೋರಿಸ್ಕೊಳ್ಳಲು ಇದು ತುಂಬ ಒಳ್ಳೆಯದಂಥ ಜಾಗ. ಹಾಗೂ ನಮಗೆ ಇಲ್ಲಿ ನಮಗೇನು ಪ್ರತಿಭೆ ಇದೆ ಅದನ್ನು ನಾವಿಲ್ಲಿ ಚೆನ್ನಾಗಿ ತೋರಿಸ್ಕೊಂಡು ನಮ್ಮ ಸಾಧನೆಯಿಂದ ನಾವು ತುಂಬ ಎತ್ತರವಾದ ಸ್ಥಾನಕ್ಕೆ ಹೋಗಬಹುದು. ಹಾಗೆ ಬಹಳಷ್ಟು ಇದರಿಂದ ನಮಗೆ ಅನುಕೂಲ ಇದೆ ಅಂತ ಹೇಳಿದ್ರು. ನಮ್ಮದು ಬೇಲೂರು. ರೈತರು ಸಾಲದ ಸುಳಿಯಿಂದ ಹೊರಬಂದು ಸ್ವಾವಲಂಬಿಗಳಾಗಲು ಮತ್ತು ವಿಷಮುಕ್ತ ಆಹಾರ ಬೆಳೆಯಲು ಪೂರಕವಾದ ಸುಭಾಷ್ ಪಾಲೇಕರ್ ನೈಸರ್ಗಿಕ ಕೃಷಿ ಕುರಿತ 4 ದಿನಗಳ ಬೃಹತ್ ಕಾರ್ಯಾಗಾರವು ಹಳೆಬೀಡು ಹೋಬಳಿಯ ಪುಷ್ಪಗಿರಿಯಲ್ಲಿ ಜನವರಿ 3ರಿಂದ 6ರವರೆಗೆ ನಡೆಯಲಿದೆ. ಪುಷ್ಪಗಿರಿ ಮಠದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಾಗಾರದ ಕುರಿತು ಪ್ರಮುಖ ಮಾಹಿತಿಗಳನ್ನು ಹಂಚಿಕೊಂಡರು. ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಹಾಗೂ ಪುಷ್ಪಗಿರಿ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಈ ಶಿಬಿರ ನಡೆಯಲಿದೆ. ನೈಸರ್ಗಿಕ ಕೃಷಿಯ ಪ್ರವರ್ತಕರು ಹಾಗೂ ಪದ್ಮಶ್ರೀ ಪುರಸ್ಕೃತ ಡಾ ಸುಭಾಷ್ ಪಾಲೇಕರ್ ಅವರು 4 ದಿನಗಳ ಕಾಲ ರೈತರಿಗೆ ನೇರವಾಗಿ ತರಬೇತಿ ನೀಡಲಿದ್ದಾರೆ. ಹೊರಗಿನಿಂದ ಯಾವುದೇ ದುಬಾರಿ ಗೊಬ್ಬರ ಅಥವಾ ಕೀಟನಾಶಕ ಖರೀದಿಸದೆ ಹೊಲದಲ್ಲಿ ಲಭ್ಯವಿರುವ ವಸ್ತುಗಳಿಂದಲೇ ಬೀಜೋಪಚಾರ, ಜೀವಾಮೃತ ತಯಾರಿಕೆ ಮತ್ತು ರೋಗ ನಿಯಂತ್ರಣ ಮಾಡುವ ತಂತ್ರಜ್ಞಾನವನ್ನು ಕಲಿಸಲಾಗುತ್ತದೆ ಎಂದು ತಿಳಿಸಿದರು. ಕೃಷಿ ಪದ್ಧತಿಯನ್ನ ರಾಜ್ಯದ ಮೂಲೆ ಮೂಲೆಗೂ ತಲುಪಿಸುವ ಸಲುವಾಗಿ ರೈತರನ್ನ ಸ್ವಾವಲಂಬಿಯಾಗಿ ಈ ರಾಜ್ಯದಲ್ಲಿ, ದೇಶದಲ್ಲಿ ರೈತರಿಗೆ ಮಾಹಿತಿ ಕೊಡಬೇಕು, ರೈತರನ್ನ ಬೆಳೆಸಬೇಕು ಅನ್ನೋ ಸಲುವಾಗಿ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ಸಮ್ಮುಖದಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಜೊತೆಯಲ್ಲಿ ಎಲ್ಲರ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.
ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಆದರ್ಶಗಳನ್ನು ಮತ್ತು ಇಡೀ ರೈತರಿಗಾಗಿ ಜೀವನ ಮುಡುಪಾಗಿಟ್ಟ ಎಲ್ಲ ರೈತ ಹೋರಾಟಗಾರರ ನಿಜವಾಗ್ಲೂ ಅವರ ಬದುಕನ್ನೇನು ಈ ರೈತರಿಗಾಗಿ ಮುಡುಪಾಗಿಟ್ಟಿದ್ದಾರೆ. ಅವರ ಸ್ಮರಣೆಗಾಗಿ, ಅವರ ಹೋರಾಟದ ಸವಿನೆನಪುಗಳನ್ನು ನೆನಪು ಮಾಡಿಕೊಳ್ಳೋದಕ್ಕಾಗಿ ಹಸಿರು ಸೇನೆ ಮತ್ತು ರೈತ ಸಂಘದ ನೇತೃತ್ವದಲ್ಲಿ 3ರಿಂದ 7ನೇ ತಾರೀಕಿನವರೆಗೂ ನಾವು ಇಲ್ಲಿ ಬಂದು ಸೇರ್ಕೆ ಬಿಟ್ಟಿವಿ ಮಠಕ್ಕೆ. ಮಠದ ಹೊರಗಡೆಗೆ ನಮ್ಮ ಪ್ರಚಾರಕ್ಕೆ ಕಳಿಸ್ತಾ ಇದ್ರೆ ನಾವು ಪ್ರಚಾರಗಾರರು ಅಷ್ಟೇನೆ. ಇನ್ನು ಹೋಗೋದು ಬರೋದು ಉಳಿಸ್ಕೊಳ್ಳೋದೆಲ್ಲ ನಮ್ಮ ಮಠದಲ್ಲೇ ಇರೋದು ನಮಗೆ. ಯಾಕಂದ್ರೆ ಇನ್ನು ಸಾವಿರಾರು ಜನ ಬರ್ತಾರೆ, ಭಾರಿ ದೇಶದಿಂದ ಬರ್ತಾ ಇದ್ದಾರೆ, ಈ ದೇಶದಿಂದ ಬರ್ತಾ ಇದ್ದಾರೆ, ಆಂಧ್ರದಿಂದ ಬರ್ತಾ ಇದ್ದಾರೆ, ಕೇರಳದಿಂದ ಬರ್ತಾ ಇದ್ದಾರೆ. ಹಂಗಾಗಿ ನಮ್ಮ ಎಲ್ಲಾ ರೈತರು ಅವರು ಬೇರೆ ಅಲ್ಲ, ಇದೊಂದು ಪದ್ಧತಿ ನಾವು ತೆಗಿಬೇಕು ಅಂತ ಹೊಂಟಿದ್ದಾರೆ. ಹಂಗಾಗಿ ಬುದ್ಧಿಯಾರ ಕೈಲೇ ಕೊಟ್ಬಿಡ್ತೀವಿ, ಯಾಕಂದ್ರೆ ಅದು ತುಂಬಾ ಚೆನ್ನಾಗಿ ಬುದ್ಧಿಯಾರಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ರಾಜ್ಯ ಸಾಮೂಹಿಕ ರೈತ ಮಂಡಳಿ ಅಧ್ಯಕ್ಷ ಮೂರ್ತಿ ಕಣಗಾಲ್, ಮುಖಂಡರಾದ ಮಂಜು ಮರ್ಕುಲಿ, ಬಿಟಗೌಡನಹಳ್ಳಿ ಪ್ರಕಾಶ್, ಸುರೇಶ್, ರಾಜಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ಉಪಾಧ್ಯಾಯರ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿರುಸಿನ ಪೈಪೋಟಿ ಕಂಡುಬಂದಿದ್ದು, ನೂತನ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ಪಟ್ಟಣದ ಗುರುಭವನದಲ್ಲಿ ನಡೆದ ಚುನಾವಣೆಯಲ್ಲಿ ಒಟ್ಟು 10 ಸ್ಥಾನಗಳಿಗೆ 21 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಸಾಮಾನ್ಯ ಕ್ಷೇತ್ರದಿಂದ ಕೆಂಪಯ್ಯ, ಸಿ ರಾಜಣ್ಣ, ಮೋಹನ್ ಕುಮಾರ್, ಭದ್ರೇಶ್, ಸುಬ್ರಹ್ಮಣ್ಯ ಕುಮಾರ್ ಹಾಗೂ ರಂಗಪ್ಪ, ಎಸ್ಸಿ ಮೀಸಲು ಕ್ಷೇತ್ರದಿಂದ ಭೀಮರಾಜ್, ಮಹಿಳಾ ಕ್ಷೇತ್ರದಿಂದ ರೇಣುಕಮ್ಮ ಮತ್ತು ರಂಗನಾಯಕಮ್ಮ, ಮಲ್ಲೇಶ್ ಹಾಗೂ ಲಕ್ಷ್ಮೀಪತಿ ಅವರು ಮೊದಲ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಈ ವೇಳೆ ಜಯಗಳಿಸಿದ ನಂತರ ಮಾತನಾಡಿದ ನಿರ್ದೇಶಕ ಕುಮಾರ್, ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಮೃತ ಶಿಕ್ಷಕರಿಗೆ 5,000 ರೂಪಾಯಿ ಸಹಾಯಧನ, 5 ಲಕ್ಷ ರೂಪಾಯಿವರೆಗಿನ ದೀರ್ಘಾವಧಿ ಸಾಲ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಂದರು. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೀವಿ. ಈಗ ಮೃತರಾದಂತ ಶಿಕ್ಷಕರಿಗೆ 2,000 ಇತ್ತು ಸಹಾಯಧನ, ಅದು 5,000ಕ್ಕೆ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದೀವಿ. ಆಮೇಲೆ 3 ಲಕ್ಷದಿಂದ 5 ಲಕ್ಷದವರೆಗೆ ನಾವು ಶಿಕ್ಷಕರಿಗೆ ದೀರ್ಘಾವಧಿ ಸಾಲವನ್ನ ಮಂಜೂರು ಮಾಡಕ್ ಕೊಡ್ತೀವಿ ಅಂತ ಹೇಳಿದೀವಿ. ಇನ್ನೊಂದೇನಪ್ಪ ಅಂದ್ರೆ ಈ ಉನ್ನತ ಸ್ಥಾನ ಪಡೆದಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಷೇರುದಾರರ ಮಕ್ಕಳಿಗೆ ಮತ್ತು ತಾಲೂಕಿನ ಅತ್ಯುತ್ತಮ ಟಾಪರ್ಗಳಿಗೆ ಇಬ್ಬರಿಗೆ ಕಂಪ್ಯೂಟರ್ ಸಂಘ ನಿಯಮಿತ ಗುಬ್ಬಿ ಈ ಒಂದು ಸೊಸೈಟಿನಲ್ಲಿ ಒಟ್ಟು 85 ಷೇರುದಾರರಿದ್ದು ಅಲ್ಲಿ ಒಂದೇ ಒಂದು ಓಟು ಮಿಸ್ ಆಗಿದೆ. 84 ಮತದಾನಗಳು ನಡೆದಿದೆ, ಮತ ಚಲಾವಣೆ ಆಗಿದೆ. ಮತ್ತೆ ಇಲ್ಲಿ 13 ಸ್ಥಾನಗಳಿಗೆ ನಡೆದಂಥ ನಿರ್ದೇಶಕರ ಸ್ಥಾನಗಳಿಗೆ ಅಲ್ಲಿ 2 ಅವಿರೋಧವಾಗಿ ಹಾಕಿತ್ತು. ಒಂದು ಪ್ರಮಾಣ ಪತ್ರದಿಂದ ಒಂದು ಸ್ಥಾನ ಖಾಲಿ ಉಳ್ಕೊಂಡಿದೆ. ಇನ್ನು ನಡೆದಿದ್ದು 10 ಸ್ಥಾನಗಳಲ್ಲಿ ನಡೆದಿದ್ದು ಅದರಲ್ಲಿ ನಮ್ಮ ಕಾರ್ಯದರ್ಶಿ ಮತ್ತು ಭಾರತದ ಗೌರವಾನ್ವಿತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಐಎನ್ಎಸ್ ವಾಗ್ಮೀರ್ ಜಲಾಂತರ್ಗಾಮಿ ನೌಕೆಯಲ್ಲಿ ಸಂಚರಿಸುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಜಲಾಂತರ್ಗಾಮಿಯಲ್ಲಿ ಪ್ರಯಾಣಿಸಿದ ದೇಶದ 2ನೇ ರಾಷ್ಟ್ರಪತಿ ಹಾಗೂ ಮೊದಲ ಮಹಿಳಾ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕುಮಾರ್ ತ್ರಿಪಾಠಿ ಅವರೊಂದಿಗೆ ಕಡಲಾಳದ ಸನ್ನದ್ಧತೆಯನ್ನು ವೀಕ್ಷಿಸಿದ ರಾಷ್ಟ್ರಪತಿಗಳನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹಾಗೂ ಸಚಿವ ಮಂಗಳ ವೈದ್ಯ ಬರಮಾಡಿಕೊಂಡರು. ನೌಕಾಪಡೆಯ ಸಾಮರ್ಥ್ಯ ಮತ್ತು ಸಬ್ಮೆರಿನ್ನ ಕಾರ್ಯಕ್ಷಮತೆಯ ಬಗ್ಗೆ ರಾಷ್ಟ್ರಪತಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಶ್ಚಿಮ ಘಟ್ಟದ ಜೀವ ವೈವಿಧ್ಯಕ್ಕೆ ಮಾರಕವಾಗಲಿರುವ ಶರಾವತಿ ಪಂಪ್ಡ್ ಸ್ಟೋರೇಜ್ ಭೂಗತ ಜಲವಿದ್ಯುತ್ ಯೋಜನೆಯನ್ನು ಕೈಬಿಡಬೇಕೆಂದು ಆಗ್ರಹಿಸಿ ಹೋರಾಟ ಒಕ್ಕೂಟಗಳ ನಿಯೋಗ ಕೇಂದ್ರ ವನ್ಯಜೀವಿ ಮಂಡಳಿಯ ತ್ರಿಸದಸ್ಯ ಸಮಿತಿಗೆ ಅಹವಾಲು ಸಲ್ಲಿಸಿತು. ಚಂದ್ರಕಾಂತ ಕೊಚರೇಕರ ಮತ್ತು ಅಖಿಲೇಶ್ ಚಿಪ್ಪಳ್ಳಿ ನೇತೃತ್ವದ ನಿಯೋಗವು ಈ ಯೋಜನೆಯಿಂದ ಮಳೆಕಾಡು ನಾಶವಾಗುವುದಲ್ಲದೆ ನದಿ ನೀರಿನ ಹರಿವು ಕಡಿಮೆಯಾಗಿ ಸಮುದ್ರದ ಉಪ್ಪು ನೀರು ಒಳಭಾಗಕ್ಕೆ ನುಗ್ಗುವ ಅಪಾಯವಿದೆ ಎಂದು ಎಚ್ಚರಿಸಿತು. ಪರಿಸರ ತಜ್ಞೆ ನಿರ್ಮಲಾ ಗೌಡ ಅವರು ಯೋಜನೆಯ ವಿರುದ್ಧ ಕಾನೂನಾತ್ಮಕ ಅಂಶಗಳನ್ನು ಮಂಡಿಸಿದರು. ಸಮಿತಿಯು ಸ್ಥಳ ಪರಿಶೀಲನೆ ನಡೆಸಿದ್ದು ಶೀಘ್ರವೇ ಕೇಂದ್ರಕ್ಕೆ ವರದಿ ಸಲ್ಲಿಸಲಿದೆ. ರೈತರ ಸಮಸ್ಯೆಗಳನ್ನು ಸಮಾಧಾನದಿಂದ ಅಧಿಕಾರಿ ಬಳಿ ಹೇಳಿಕೊಳ್ಳಿ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಲಕ್ಷ್ಮೀನಾರಾಯಣಗೌಡ ತಿಳಿಸಿದರು. ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಡೆದ ರೈತರ ಕುಂದುಕೊರತೆಗಳ ಸಭೆ ಉದ್ಘಾಟಿಸಿ ಮಾತನಾಡಿ, ಅಧಿಕಾರಿಗಳು ಬಗೆಹರಿಸದಿದ್ದರೆ ಹೋರಾಟದ ಮೂಲಕ ಬಗೆಹರಿಸಿಕೊಳ್ಳೋಣ, ಆತಂಕ ಪಡಬೇಡಿ, ನಿಮ್ಮ ಜೊತೆ ನಮ್ಮ ಸಂಘ ಜೊತೆ ಇರುತ್ತೆ ಎಂದು ತಿಳಿಸಿದರು. ಇದೇ ವೇಳೆ ಕಂದಾಯ ಇಲಾಖೆ, ಭೂ ದಾಖಲಾತಿ ಇಲಾಖೆ ಸಮಸ್ಯೆ ಸಾಕಷ್ಟು ಅಹವಾಲುಗಳನ್ನು ರೈತರು ರೈತ ಸಂಘದ ರಾಜ್ಯಾಧ್ಯಕ್ಷರಿಗೆ ಸಲ್ಲಿಸಿದರು. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಯಶಸ್ವಿ ಮಾಡಬೇಕು ಅಂತಾನೆ ನಾನು ಬಂದಿರೋದು. ದಯವಿಟ್ಟು ಒಬ್ಬೊಬ್ಬರೇ ಬಂದು ಮಾತಾಡಿ.
ಸುಮ್ಮನೆ ಗೊಂದಲಕ್ಕೆ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಇದೆಯಾ ಒಂದಿಬ್ಬರು ರೈತರು ಆದ ತಕ್ಷಣ ಸರೋಗ್ತದೆ ನಿಮ್ದು. ಈಗ ಬಿ ನಂಬರ್ ಸಮಸ್ಯೆ ಮುಗೀತು. ಈ ಬಿ ನಂಬರ್ 93. ಇನ್ನು RI ಅವರ ಹತ್ರ 25-26 ಇದೆ. ಶಿರಸಿದರ ಹತ್ರ 5 ಇತ್ತು, ಅದು 0 ಆಗಿದೆ ಅನ್ನೋ ಅವರು ಹೇಳ್ತಿದ್ದಾರೆ. 5 ಇತ್ತು ಅನ್ಸುತ್ತೆ, ಕ್ಲಿಯರ್ ಆಗಿದೆ. ಇದಿಷ್ಟು ಕೂಡ ಡೆಡಿಕೇಟೆಡ್. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಲೋಕೇಶ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರುಣ್, ರಾಜ್ಯ ಕಾರ್ಯದರ್ಶಿ ಶಿವನಂಜು, ಉಮೇಶ್ ಮಲ್ಲಪ್ಪ ಸೇರಿದಂತೆ ಹಲವರು ಹಾಜರಿದ್ದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾಗ ಚಾಲನೆ ನೀಡಿದ 23,000 ಕೋಟಿ ರೂಪಾಯಿ ವೆಚ್ಚದ ಎತ್ತಿನಹೊಳೆ ಯೋಜನೆಗೆ ಕೇಂದ್ರ ಸರ್ಕಾರ ಅಡ್ಡಗಾಲು ಹಾಕುತ್ತಿದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಯೋಜನೆಯಿಂದ ತುಮಕೂರು ಜಿಲ್ಲೆ ಸೇರಿದಂತೆ 8 ಜಿಲ್ಲೆಗಳ 65 ಲಕ್ಷ ಜನರಿಗೆ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರು ಸಿಗಲಿದೆ. ಈ ಬಗ್ಗೆ ಜಾಗೃತಿ ಮೂಡಿಸಲು ಜನವರಿ 4ರಂದು ಕೆವಿ ಕ್ರಾಸ್ನಲ್ಲಿ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿದ್ದು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಯೋಜನೆ ನಮ್ಮ ರೈತಾಪಿ ವರ್ಗದವರು, ಜನಸಾಮಾನ್ಯರು, ಹೆಣ್ಣುಮಕ್ಕಳು ಬಹು ನಿರೀಕ್ಷೆಯಿಂದ 2014ರಿಂದಲೂ ಕಾಯ್ತಾ ಇದ್ದಾರೆ. ಈಗಾಗಲೇ 90% ಅಂದರೆ 252 ಕಿಲೋಮೀಟರ್ 208 ಕಿಲೋಮೀಟರ್ ಸಂಪೂರ್ಣವಾಗಿ ಆಗಿದೆ. ಇದರಲ್ಲಿ ಪೂರ್ತಿ ಹಣನ ರಾಜ್ಯ ಸರ್ಕಾರದಿಂದ 23,000 ಕೋಟಿ ವ್ಯಯ ಆಗಿದೆ. 76 ಲಕ್ಷ ಜನಕ್ಕೆ ಇದರಿಂದ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹೋರಾಟದ ಕಿಚ್ಚು ಆರಿಲ್ಲ, ಕಾಲಲ್ಲಿ ಶಕ್ತಿ ಇಲ್ಲದಿದ್ದರೂ ತಲೆಯಲ್ಲಿ ಬುದ್ಧಿ ಇದೆ. ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ತುಂಬಿದ ದೊಡ್ಡಗೌಡರು. ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನೂತನ ಪದಾಧಿಕಾರಿಗಳಿಗೆ ಸನ್ಮಾನ. ಹಳೆ ನೆನಪು ಮರೆತು ಹೊಸ ಗುರಿಯೊಂದಿಗೆ ಮುನ್ನಡೆಯೋಣ, ಡಿಸಿ ಕೆಎಸ್ ಲತಾ ಕುಮಾರಿ ಕರೆ. ಜಗತ್ತಿನ ಮಹಾಕಾವ್ಯಗಳ ನಡುವೆ ಕುವೆಂಪು ಸಾಹಿತ್ಯಕ್ಕೆ ವಿಶೇಷ ಸ್ಥಾನ. ಕುವೆಂಪು ಅವರ ಸಮಗ್ರ ದೃಷ್ಟಿಕೋನ ಹಾಗೂ ಸಾಹಿತ್ಯ ಕೊಡುಗೆ ಸಾರ್ವಕಾಲಿಕ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಶ್ ಗೌಡ ಬಣ್ಣನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.